ಬೀದರ್ ನಗರದ ಬೀದಿ ಬದಿ ವ್ಯಾಪಾರಿಗಳಿಂದ ಪರವಾನಗಿ ಹೆಸರಿನಲ್ಲಿ ಪ್ರತಿದಿನ 60 ರೂಪಾಯಿ ವಸೂಲಿ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಬೀದಿ ವ್ಯಾಪಾರಿಗಳು ತಮ್ಮ ತಳ್ಳು ಗಾಡಿಗಳ ಸಮೇತ ಪಾಲಿಕೆ ವಲಯ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ನಗರದ ಗಣೇಶ ಮೈದಾನದಿಂದ ಪಾಲಿಕೆ ವಲಯ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಈ ಹಿಂದೆ ಪ್ರತಿದಿನ 20 ರೂಪಾಯಿ ಪಡೆಯಲಾಗುತ್ತಿತ್ತು. ಆದರೆ ಇದೀಗ ಏಕಾಏಕಿ 60 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟೀ ಸ್ಟಾಲ್, ಪಾನಿಪುರಿ, ಕಬಾಬ್, ಮಿರ್ಚಿ ಬಜ್ಜಿ ಹಾಗೂ ಚೈನೀಸ್ ಅಂಗಡಿಗಳಿಂದ ಪ್ರತಿದಿನ 60 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ ಬಿಜೆಪಿ ಮುಖಂಡರು ದೈನಂದಿನ ಪರವಾನಗಿ ಶುಲ್ಕವನ್ನು ಕಡಿಮೆ ಮಾಡುವಂತೆ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ ಜಾರಿಯಲ್ಲಿರುವ ದರ ಪಾವತಿ ವ್ಯವಸ್ಥೆಯನ್ನು ರದ್ದುಪಡಿಸುವ ಕುರಿತು ಪಾಲಿಕೆ ಆಯುಕ್ತರು ಭರವಸೆ ನೀಡಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವರು ಭಾಗವಹಿಸಿದರು. ಹಳ್ಳು ಬರಲಿ ಬಂಡಿ. ಅವ್ರಿಗೆ ರೇಟ್ ಪ್ರೇ ಮಾಡಿದಕ್ಕೆ ತಂದಾರೆ ಅವರು. ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಮಂಡಲ ವತಿಯಿಂದ ಎಲ್ಲ ಬೀದಿ ವ್ಯಾಪಾರಿಗಳ ನೇತೃತ್ವದಲ್ಲಿ ನಮ್ಮ ಪಾನಿಪುರಿ ಬಂಡಿ ಯೂನಿಯನ್ನ ಅಧ್ಯಕ್ಷರಾದ ಆತ್ಮಾರಾಮ್ ಅವರು, ಎಲ್ಲ ಸಣ್ಣ ಸಣ್ಣ ಬಂಡಿಯವರು ವ್ಯಾಪಾರಸ್ಥರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ಇಟ್ಕೊಂಡಿದ್ದೆವು. ಬಡೋ ಜನರ ಹತ್ರ 20 ರೂಪಾಯಿ ಇದ್ದಂಥ ಶುಲ್ಕವನ್ನು 60 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ಬಡ ಜನರು ಎಲ್ಲರೂ ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಕೇಳಿದ್ದೇವೆ, ಒಂದೊಂದು ಕಟ್ಔಟಿಗೆ 500 ರೂಪಾಯಿ ಕಟ್ಟಬೇಕಂತದ. ಯಾರು ನನಗೆ ಹಿಡ್ಕೊಂಡು ಯಾವ ಲೀಡರು ಕೂಡ ಒಂದೇ 1 ರೂಪಾಯಿ ಇವತ್ತು ಕಟ್ಔಟ್ ಹಾಕಿದಾಗ ಕಟ್ಟಲ್ಲ. ನನಗೆ ಹಿಡ್ಕೊಂಡೇ ಹೇಳತ್ತೀನಿ, ಯಾರು 1 ರೂಪಾಯಿ ಸರ್ಕಾರ ಕಟ್ಟಲ್ಲ. ಆದರೆ ಯಾವ ಬಡವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ತಮ್ಮ ಜೀವನ ನಡೆಸೋದಕ್ಕಾಗಿ ಇಡೀ ದಿನ ನಿಂತು ಬಂಡಿ ನೂಕೊಂಡು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ 60 ರೂಪಾಯಿ ವಸೂಲು ಮಾಡ್ತೀರಿ. ಇದು ಯಾವ ನೀತಿ ಇದೆ? ಮೊದಲು 20 ರೂಪಾಯಿ ಇತ್ತು, ಅದು 60 ರೂಪಾಯಿ ಮಾಡಿರೋ. ಅದು ಬಿಟ್ಟು ಆ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅಂದರೆ, ಅಂಗಡಿಯವ್ರ ಮುಂದೆ 2 ಚೇರ್ ಇಟ್ಟರೆ ಅವ್ರ ಹತ್ರನೂ ವಸೂಲು ಮಾಡ್ತಾರೆ. ಅವ್ರು ಟೆಂಡರ್ನಲ್ಲಿ ನೇರವಾಗಿ ಕೊಟ್ಟಿರೋದ ಬಂಡಿಯವ್ರ ಹತ್ರ ತೊಗೊಳ್ಬೇಕಂತ. ಆದ್ರೆ ಅಂಗಡಿಯವ್ರ ಹತ್ರ ತೊಗೊಂಡಿದ್ದು ನನ್ನ ಬಳಿ ವಿಡಿಯೋ ಅವ, ರಿಕಾರ್ಡಿಂಗ್ ಅವ, ಕಮಿಷನರಿಗೆ ಕೊಟ್ಟಿನಿ. ಈಗಾಗಲೇ ಕಮಿಷನರ್ ಅವ್ರು ನಾಳೆಯಿಂದ 30 ರೂಪಾಯಿ ಮಾಡ್ತೀನಿ ಅಂತ ಹೇಳ್ಯಾರ. ಪಾನಿಪುರಿ ಬಂಡಿದ್ರು ಲಾಸ್ಟ್ ಟೈಮ್ ಮಾಡ್ತೀನಿ ಅಂದರು, ಈಗನೂ ಮಾಡ್ತೀನಿ ಅಂದಾರ. ಈಗ ಮಾಡಲಿಲ್ಲ ಅಂದ್ರೆ ಬರುವಂಥ ಮುಂದಿನ ವಾರ ಈ ಆಫೀಸಿಗೆ ಕೀಲಿ ಹಾಕೊಂಡು ಕೊಡ್ತೀವಿ. ಅವತ್ತು ಅದು ಕೊನೆ ಆಗೋವರೆಗೆ ನಾವು ಹೋಗಲ್ಲ ಅಂತ ಹೇಳ್ತೀವಿ.